ಇನ್ನು ಮಿಥುನ ರಾಶಿ ವಿಷಯವಾಗಿ ಶ್ರೀರಾಮ್ ಭಟ್ ಗುರುಜಿ ತಿಳಿಸ್ಕೊಡ್ತೀರಾ ಅದಕ್ಕೆ ಮತ್ತು ಏನೋ ಸಮಸ್ಯೆ ಇದ್ರೆ ಪರಿಹಾರಗಳೇನು ಅನ್ನೋದನ್ನು ಹೇಳ್ಬಿಡಿ. ನೋಡಿ, ಮಿಥುನ ರಾಶಿಯಲ್ಲಿ 2025ರಲ್ಲಿ ಜನಿಸಿರ್ತಕ್ಕಂಥ ಒಂದು ವ್ಯಕ್ತಿಗಳ ಫಲಾಫಲಗಳ ಚಿಂತನೆಯನ್ನು ಮಾಡಿದ್ರೆ ನೋಡಿ, ಮಿಥುನ ರಾಶಿಗೆ ಮಧ್ಯಭಾಗದಿಂದ ಸಾಧಾರಣವಾಗಿ ಮೇ 14ರ ನಂತರದಲ್ಲಿ ಗುರುವು ಮಿಥುನ ರಾಶಿಯನ್ನೇ ಪ್ರವೇಶ ಮಾಡ್ತಾನೆ. ಜನ್ಮ ರಾಶಿಗೆ ಗುರುವು ಪ್ರವೇಶ ಮಾಡ್ತಾನೆ. ಅವನೇ ಕರ್ಮಾಧಿಪತಿಯೂ ಕೂಡ ಆಗಿ ಅವನು ಲಗ್ನ ಸ್ಥಾನಕ್ಕೆ ತನುಭಾವಕ್ಕೆ ಬರತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರಿಗೆ ಬಲವನ್ನು ತಂದುಕೊಡುತ್ತೆ. ಗಜಕೇಸರಿ ಹೇಳ್ತಕ್ಕಂಥ ಒಂದು ಮಹಾಯೋಗವನ್ನು ಕೂಡ 1 ವರ್ಷದ ಪರ್ಯಂತರವಾಗಿ ತಂದುಕೊಡುತ್ತೆ. ಸಾಧಾರಣವಾಗಿ ಇನ್ನು 8 ತಿಂಗಳ ಪರ್ಯಂತರವಾಗಿ ಅವರಿಗೆ ಸಂಪೂರ್ಣವಾಗಿ 2025ರಲ್ಲಿ ಗಜಕೇಸರಿ ಹೇಳ್ತಕ್ಕಂಥ ಒಂದು ಮಹಾಯೋಗವೂ ಕೂಡ ಇರುತ್ತೆ. ಹಾಗಾಗಿ ಗುರುವಿನಿಂದ ಸಂಪೂರ್ಣವಾದಂಥ ಒಂದು ಶುಭ ಫಲದ ನಿರೀಕ್ಷೆಯನ್ನು ಅವರು ಮಾಡಬಹುದಾಗಿರುತ್ತೆ. ಇನ್ನು ಕರ್ಮಸ್ಥಾನಕ್ಕೆ ಶನಿ ಪ್ರವೇಶ ಮಾಡ್ತಾನೆ ಮಾರ್ಚ್ 29ಕ್ಕೆ. ಹಾಗಾಗಿ ಕರ್ಮಸ್ಥಾನಕ್ಕೆ ಬಂದಂತಹ ಶನಿಯಿಂದ ವಿಶೇಷವಾದಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಖಂಡಿತವಾಗಿಯೂ ಅವರು ಶುಭವನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ರಾಹು ಭಾಗ್ಯದಲ್ಲಿ ಬರ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿಗಳ ಆರೋಗ್ಯದಲ್ಲಿ ಏನಾದರೂ ವಯಸ್ಸಾಗಿರತಕ್ಕಂಥವರಿದ್ದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಕಿರಿಕಿರಿಗಳು, ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಂತಾನಾಪೇಕ್ಷೆಗಳಿಗೆ ಮಿಥುನ ರಾಶಿಯವರಿಗೆ 2025 ಖಂಡಿತವಾಗಿಯೂ ಶುಭವನ್ನು ನೀಡ್ತಕ್ಕಂಥ ಒಂದು ಸಾಧ್ಯತೆ. ಯಾಕೆಂದರೆ ಪಂಚಮ ಸ್ಥಾನವನ್ನು ಅವನು ಪೂರ್ಣವಾದಂತಹ ದೃಷ್ಟಿಯಿಂದ ಗುರು ನೋಡ್ತಕ್ಕಂಥದ್ರಿಂದ ಎಷ್ಟೋ ವರ್ಷದಿಂದ ಸಂತಾನವೇ ಆಗಿಲ್ಲ ಅಂತ ದುಃಖ ಪಡ್ತಾ ಇರತಕ್ಕಂಥ ದಂಪತಿಗಳಿಗೆ ಖಂಡಿತವಾಗಿಯೂ ಸಂತಾನದ ಯೋಗವೂ ಕೂಡ ದೊರಕುತ್ತೆ. ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಒಂದು ಲಾಭಾಂಶವನ್ನು ಈ ಒಂದು ವರ್ಷ 2025 ಹೇಳ್ತಕ್ಕಂಥದ್ದು ತಂದುಕೊಡುತ್ತೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂತಹ ಒಂದು ಕಿವಿ ಮಾತನ್ನು ಹೇಳ್ತಾ, ಇನ್ನು ವಿವಾಹಾಪೇಕ್ಷೆಗಳಿಗೂ ಕೂಡ ಅತ್ಯಂತ ಶುಭದ ಕಾಲ ಮಿಥುನ ರಾಶಿಯವರಿಗೆ. ಯಾಕೆಂದರೆ ಸಪ್ತಮ ಸ್ಥಾನವನ್ನು ಕೂಡ ಗುರು ತನ್ನ ಪೂರ್ಣವಾದಂತಹ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಅವನೇ ಸಪ್ತಮಾಧಿಪತಿಯೂ ಆಗಿ ಸಪ್ತಮ ಸ್ಥಾನವನ್ನು ಗುರು ತನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ವಿವಾಹದ ವಿಚಾರದಲ್ಲಿ ಪ್ರಯತ್ನಶೀಲರಾಗ್ತಕ್ಕಂತಹ ವಧುವರರಿಗೆ ಉತ್ತಮವಾದಂಥ ಒಂದು ಕಾಲ ಅಂತರೂ ಕೂಡ ಹೇಳ್ತಾ, ಏನಾದರೂ ದೋಷಗಳಿದ್ದಾಗ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಹೇಳ್ತಕ್ಕಂಥದ್ದು ಕೂಡ ಮೇಡಮ್ ಅವರು ಬುಡದಲ್ಲೇ ಕೇಳಿದ್ರು. ಹಾಗಾಗಿ ಪರಿಹಾರೋಪಾಯವು ಕೂಡ ಅತ್ಯಂತ ಅವಶ್ಯಕ. ಮನೆಯಲ್ಲಿ ಯಾವುದಾದ್ರೂ ಒಂದು ವಿಷ್ಣುವಿನ ಅಥವಾ ಕೃಷ್ಣನ ವಿಗ್ರಹ ಇದ್ದರೆ ಪ್ರತಿನಿತ್ಯ 1 ದಳ ಶ್ರೀ ತುಳಸಿಯನ್ನು ಕೊಯ್ದು ಆ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂತಹ ಪರಿಪಾಠವನ್ನು ಸಂಪೂರ್ಣವಾಗಿ ಈ 2025ರಲ್ಲಿ ನಡೆಸಿಕೊಳ್ಳಿ. ಅಥವಾ ವಿಶೇಷವಾಗಿ ಬುಧವಾರದ ದಿನ ಒಪ್ಪತ್ತು ಉಪವಾಸ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ವಿಷ್ಣು ಸನ್ನಿಧಾನಕ್ಕೆ ಭೇಟಿಯನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಯಾವುದಾದ್ರೂ ಒಂದು ಪುರಾಣ ಪ್ರಸಿದ್ಧ ಅಥವಾ ಇತಿಹಾಸ ಪ್ರಸಿದ್ಧವಾದಂತಹ ವಿಷ್ಣು ಕ್ಷೇತ್ರಾದಿ ದರ್ಶನಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಈ ಒಂದು ವರ್ಷ ಖಂಡಿತವಾಗಿಯೂ ಶುಭದ ಫಲವನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಶುಭವಾಗಲಿ. ಓಕೆ, ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಅದನ್ನು ಪಾಲನೆ ಮಾಡಿ ಆಗಬಹುದಾದ ಸಮಸ್ಯೆಯಿಂದ ಪಾರಾಗೋದಲ್ಲದೆ ಒಂದು ಸಣ್ಣ ಪ್ರಮಾಣದ ರಿಲ್ಯಾಕ್ಸೇಷನ್ ಆದರೂ ಸಿಗಬಹುದು.